ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಕಾಂಗ್ಲಾ ಅರಮನೆಯು ಯಾವ ರಾಜ್ಯದ ಐತಿಹಾಸಿಕ ಮತ್ತು ಪುರಾತತ್ವ ಸ್ಥಳವಾಗಿದೆ? ಎ. ಅಸ್ಸಾಂ, ಬಿ. ಒಡಿಶಾ, ಸಿ. ಮಣಿಪುರ, ಡಿ. ಮೇಘಾಲಯ. ಸರಿಯಾದ ಉತ್ತರ ಸಿ. ಮಣಿಪುರ. ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ (ಎಂಡಿಎಲ್) ನಿಂದ ಭಾರತೀಯ ನೌಕಾಪಡೆ ಇಂಫಾಲ್ ಯುದ್ಧನೌಕೆಯನ್ನು ಸ್ವೀಕರಿಸಿತು. ಕ್ರೆಸ್ಟ್ ವಿನ್ಯಾಸವು ಎಡಭಾಗದಲ್ಲಿ ಕಾಂಗ್ಲಾ ಅರಮನೆಯನ್ನು ಮತ್ತು ಬಲಭಾಗದಲ್ಲಿ ಕಂಗ್ಲಾ ಸಾ ಅನ್ನು ಚಿತ್ರಿಸುತ್ತದೆ. ಕಾಂಗ್ಲಾ ಅರಮನೆಯು ಮಣಿಪುರದ ಪ್ರಮುಖ ಐತಿಹಾಸಿಕ ಮತ್ತು ಪುರಾತತ್ವ ತಾಣವಾಗಿದೆ ಮತ್ತು ಇದು ಸಾಮ್ರಾಜ್ಯದ ಸಾಂಪ್ರದಾಯಿಕ ಸ್ಥಾನವಾಗಿತ್ತು. ಡ್ರ್ಯಾಗನ್ನ ತಲೆ ಮತ್ತು ಸಿಂಹದ ದೇಹವನ್ನು ಹೊಂದಿರುವ ಕಂಗ್ಲಾ ಸಾ ಮಣಿಪುರದ ರಾಜ್ಯದ ಲಾಂಛನವಾಗಿದೆ. P-15B ಎಂಬ ಮಹತ್ವದ ಯೋಜನೆಯಡಿ ಮಂಜೂರಾದ 4 ಯುದ್ಧನೌಕೆಗಳಲ್ಲಿ ಇಂಫಾಲ್ 3ನೇಯದು. ಐಎನ್ಎಸ್ ವಿಶಾಖಪಟ್ಟಣಂ ಮತ್ತು ಐಎನ್ಎಸ್ ಮೊರ್ಮುಗೋವನ್ನು ಈಗಾಗಲೇ ಕಾರ್ಯಾರಂಭ ಮಾಡಲಾಗಿದೆ. ಹಡಗಿನಲ್ಲಿ ಸುಮಾರು 75% ಸ್ಥಳೀಯ ವಿಷಯವನ್ನು ಹೊಂದಿದೆ. ಅದರ ಮಧ್ಯಮ ವ್ಯಾಪ್ತಿಯ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿಗಳು, ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತು ಇತರವುಗಳು. ರಾಸ್ ಮಹೋತ್ಸವ ಅಥವಾ ರಾಸ್ ಲೀಲಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಎ. ರಾಜಸ್ಥಾನ, ಬಿ. ಅಸ್ಸಾಂ, ಸಿ. ಪಶ್ಚಿಮ ಬಂಗಾಳ, ಡಿ. ಗುಜರಾತ್. ಸರಿಯಾದ ಉತ್ತರ ಬಿ. ಅಸ್ಸಾಂ. ವಾರ್ಷಿಕ ರಾಸ್ ಮಹೋತ್ಸವ ಅಥವಾ ರಾಸ್ ಲೀಲಾ ಅಸ್ಸಾಂನ ಮಜುಲಿಯಲ್ಲಿ ಪ್ರಾರಂಭವಾಗಿದೆ. ಇದು ವಿಶ್ವದ ಅತಿದೊಡ್ಡ ಜನವಸತಿ ನದಿ ದ್ವೀಪವಾಗಿದೆ. ಮಜುಲಿ ಅಸ್ಸಾಮಿ ನವವೈಷ್ಣವ ಧರ್ಮದ ಮೂಲವಾಗಿದೆ. ಬ್ರಹ್ಮಪುತ್ರ ನದಿಯ ಮೇಲಿರುವ ನದಿ ದ್ವೀಪವು 16 ವೈಷ್ಣವ ಮಠಗಳನ್ನು ಹೊಂದಿದೆ. ಇದನ್ನು ಸ್ಥಳೀಯವಾಗಿ ಸತ್ರಸ್ ಎಂದು ಕರೆಯಲಾಗುತ್ತದೆ. ಸ್ಥಳೀಯರು ಬೋನಾ ನಾಟಕದ ಸಾಂಪ್ರದಾಯಿಕ ರೂಪವನ್ನು ಪ್ರದರ್ಶಿಸುತ್ತಾರೆ. ಅಲ್ಲಿ ಕಲಾವಿದರು ವಿವಿಧ ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸುತ್ತಾರೆ. ಭಯೋಲಾವನ್ನು 15 ಅಥವಾ 16ನೇ ಶತಮಾನದಲ್ಲಿ ಸಾಮಾಜಿಕ-ಧಾರ್ಮಿಕ ಸುಧಾರಕ ಮತ್ತು ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಪ್ರಾಮುಖ್ಯತೆ ಹೊಂದಿರುವ ಶ್ರೀಮಂತ ಶಂಕರದೇವರಿಂದ ಪ್ರಾರಂಭಿಸಲಾಯಿತು. ಮೀನಿನ ಜೊತೆ ಈ ಆಹಾರ ಸೇವಿಸಿದ್ರೆ ಆರೋಗ್ಯಕ್ಕೆ ವಿಷವಾಗುತ್ತದೆ. ಎ. ಹಾಲು, ಬಿ. ಹಣ್ಣುಗಳು, ಸಿ. ಬೇಕರಿ ತಿನಿಸು, ಡಿ. ಮೊಟ್ಟೆ. ಸರಿಯಾದ ಉತ್ತರ ಎ. ಹಾಲು. ನೀವು ಯಾವುದೇ ಮೀನು ಸೇವಿಸುವಾಗ ಕೆಲವೊಂದು ಆಹಾರಗಳನ್ನು ಸೇವಿಸಲೇಬಾರದು. ಇವು ಜೀರ್ಣಕಾರಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದಾಗಿದ್ದು, ಇನ್ನು ಮುಂದೆ ಈ ತಪ್ಪುಗಳನ್ನು ಮಾಡಬೇಡಿ. ಮೀನಿನ ಸೇವನೆ ಆರೋಗ್ಯ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೀನು ನೇರ ಪ್ರೋಟೀನ್ ಮತ್ತು ಒಮೆಗಾ-3 ಕೊಬ್ಬಿನಾಮ್ಲಗಳ ಆರೋಗ್ಯಕರ ರೂಪವಾಗಿದೆ. ಕೆಲವು ಆಹಾರಗಳೊಂದಿಗೆ ಜೋಡಿಸುವುದು ಪ್ರತಿಕೂಲವಾಗಿ ಕೆಲಸ ಮಾಡಬಹುದು ಮತ್ತು ಜೀರ್ಣಕಾರಿ ಕಾಯಿಲೆಗಳನ್ನು ಪ್ರಚೋದಿಸಬಹುದು. ಮೀನು ಸೇವಿಸಿದ ಬಳಿಕ ಹಾಲು, ಮೊಸರು ತಿನ್ನುವುದು ಜೀರ್ಣಕಾರಿ ಅಸ್ವಸ್ಥತೆ, ಹೊಟ್ಟೆ ಉಬ್ಬುವುದು, ಹೊಟ್ಟೆ ನೋವು ಮತ್ತು ಚರ್ಮದ ಸೋಂಕುಗಳು ಮತ್ತು ಅಲರ್ಜಿ ಸಮಸ್ಯೆಗೆ ಕಾರಣವಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಮೀನಿನ ಸೇವನೆ ಯಾದ ಮೇಲೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕರಿದ ಪದಾರ್ಥ ತಿಂದ ನಂತರ ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ಸೇವಿಸದೆ ಇದ್ದಷ್ಟು ನಮ್ಮ ಜೀರ್ಣಕ್ರಿಯೆಗೆ ಒಳ್ಳೆಯದು. ಕೃಷ್ಣವೇಣಿ ಸಂಗೀತ ನೀರಾಜನಂ ಉತ್ಸವವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎ. ತಮಿಳುನಾಡು, ಬಿ. ಆಂಧ್ರಪ್ರದೇಶ, ಸಿ. ಕೇರಳ, ಡಿ. ಕರ್ನಾಟಕ. ಸರಿಯಾದ ಉತ್ತರ ಬಿ. ಆಂಧ್ರಪ್ರದೇಶ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯವು ಸಂಸ್ಕೃತಿ ಸಚಿವಾಲಯ, ಸಂಗೀತ ನಾಟಕ ಅಕಾಡೆಮಿ ಮತ್ತು ಆಂಧ್ರಪ್ರದೇಶದ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಕೃಷ್ಣವೇಣಿ ಸಂಗೀತ ನೀರಾಜನಂ ಪೂರ್ವಭಾವಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದೆ. ಶಾಸ್ತ್ರೀಯ ಸಂಗೀತದ ಶ್ರೀಮಂತ ಪರಂಪರೆಯನ್ನು ಆಚರಿಸಲು ಮತ್ತು ಕಡಿಮೆ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳನ್ನು ಉತ್ತೇಜಿಸಲು ಇದು ಮೊದಲ ಬಾರಿಗೆ ಉತ್ಸವವಾಗಿದೆ. ಮುಖ್ಯ ಕಾರ್ಯಕ್ರಮವನ್ನು ಡಿಸೆಂಬರ್ 2023ರಲ್ಲಿ ವಿಜಯವಾಡದಲ್ಲಿ ಆಯೋಜಿಸಲಾಗುವುದು. ಈವೆಂಟ್ನಲ್ಲಿ ಪ್ರಾದೇಶಿಕ ಪಾಕಪದ್ಧತಿ, ಸ್ಥಳೀಯ ಕರಕುಶಲ ವಸ್ತುಗಳು ಮತ್ತು ಕೈಮಗ್ಗಗಳ ಅದ್ಭುತ ಪ್ರದರ್ಶನ ಮತ್ತು ಮಾರಾಟವನ್ನು ಸಹ ಒಳಗೊಂಡಿರುತ್ತದೆ. ಜಗತ್ತಿನಲ್ಲಿ ಕಾಗದದ ಕರೆನ್ಸಿಯನ್ನು ಮೊದಲು ಬಿಡುಗಡೆ ಮಾಡಿದ ದೇಶ ಯಾವುದು ಹೇಳಬಲ್ಲಿರಾ? ಎ. ಇಂಗ್ಲೆಂಡ್, ಬಿ. ಭಾರತ, ಸಿ. ಚೀನಾ, ಡಿ. ಅಮೆರಿಕ. ಸರಿಯಾದ ಉತ್ತರ ಸಿ. ಚೀನಾ. ಕಾಗದದ ಕರೆನ್ಸಿಯ ಮೊದಲ ಬಳಕೆಯನ್ನು ಚೀನಾದಲ್ಲಿ 806ರಲ್ಲಿ ಗುರುತಿಸಬಹುದು. ಅಲ್ಲಿ ಅವುಗಳನ್ನು ಫ್ಲೈಯಿಂಗ್ ಕರೆನ್ಸಿ ಎಂದು ಬಳಸಲಾಗುತ್ತಿತ್ತು, ಏಕೆಂದರೆ ಹೆಚ್ಚಿನ ದೂರದವರೆಗೆ ವರ್ಗಾಯಿಸಲಾದ ಸಾಲದ ಪತ್ರಗಳ ಬಳಕೆಯು
ಅದಕ್ಕೂ ಮೊದಲು ಚೀನಿಯರು ಹಣಕ್ಕಾಗಿ ವರ್ಣರಂಜಿತ ಗಡಿಗಳೊಂದಿಗೆ ಬಿಳಿ ಜಿಂಕೆ ಚರ್ಮದ 1 ಅಡಿ ಚದರ ತುಂಡುಗಳಿಂದ ಮಾಡಿದ ಚರ್ಮದ ನೋಟುಗಳನ್ನು ಬಳಸುತ್ತಿದ್ದರು. ಸಾಂಗ್ ರಾಜವಂಶವು 1023ರಲ್ಲಿ ನೈಜ ಕಾಗದದ ಹಣವನ್ನು ಬಿಡುಗಡೆ ಮಾಡಿದ ಮೊದಲನೆಯದು ಮತ್ತು 13ನೇ ಶತಮಾನದಲ್ಲಿ ಮಂಗೋಲ್ ನಾಯಕ ಕುಬ್ಲಾಯಿ ಖಾನ್ ಅತ್ಯಂತ ಪ್ರಸಿದ್ಧ ಚೀನಿ ವಿತರಕರಾಗಿದ್ದರು. ಟಾಯ್ಲೆಟ್ಗೆ ಮೊಬೈಲ್ ತೆಗೆದುಕೊಂಡು ಹೋಗುವುದರಿಂದ ಏನಾಗುತ್ತದೆ? ಎ. ಬ್ಯಾಕ್ಟೀರಿಯಾ ಹರಡುತ್ತದೆ. ಬಿ. ಸೋಂಕು ತಗುಲುತ್ತದೆ. ಸಿ. ಮನಸ್ಸಿಗೆ ನೆಮ್ಮದಿ. ಡಿ. ಏನು ಆಗುವುದಿಲ್ಲ. ಸರಿಯಾದ ಉತ್ತರ ಎ. ಬ್ಯಾಕ್ಟೀರಿಯಾ ಹರಡುತ್ತದೆ ಮತ್ತು ಬಿ. ಸೋಂಕು ತಗುಲುತ್ತದೆ. ಇಂದಿನ ದಿನಗಳಲ್ಲಿ ಮೊಬೈಲ್ ಕ್ರೇಜ್ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಶೌಚಾಲಯಕ್ಕೆ, ಸ್ನಾನಕ್ಕೆ ಹೋಗುವಾಗಲೂ ಕೈಯಲ್ಲಿ ಮೊಬೈಲ್ ಬೇಕು. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮುಂಜಾನೆ ಬೇಗನೆ ಎದ್ದು ನಿತ್ಯಕರ್ಮಗಳನ್ನೆಲ್ಲ ಮುಗಿಸಿ ಬಳಿಕ ಮನೆಯಲ್ಲಿರುವ ದೇವರ ಫೋಟೋಗಳಿಗೆ ನಮಸ್ಕರಿಸುತ್ತಿದ್ದರು ಹಾಗೂ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಸುತ್ತು ಬರುತ್ತಿದ್ದರು. ಆದರೆ ಇಂದಿನ ಕಾಲದಲ್ಲಿ ಇವೆಲ್ಲ ಸಂಸ್ಕೃತಿ ಮಾಯವಾಗಿ ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ತಮ್ಮ ಮೊಬೈಲ್ ಫೋನ್ನೊಂದಿಗೆ ದಿನ ಆರಂಭಿಸುತ್ತಾರೆ. ಇದು ಎಷ್ಟರ ಮಟ್ಟಿದೆ ಅಂದರೆ ಶೌಚಾಲಯಕ್ಕೆ ಹೋದಾಗಲೂ ಕೂಡ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಗೂಗಲ್ ಸರ್ಚ್ ಮಾಡುತ್ತಾ ಸಮಯ ಕಳೆಯುವವರ ಸಂಖ್ಯೆ ಹೆಚ್ಚುತ್ತಿದೆ. ಆದರೆ ಹೆಚ್ಚಿನವರು ಇಂತಹ ಕೆಟ್ಟ ಚಟದಿಂದಾಗಿ ಮುಂದೆ ಎದುರಾಗುವ ಸಮಸ್ಯೆಗಳ ಬಗ್ಗೆ ತಲೆನೇ ಕೆಡಿಸಿಕೊಳ್ಳುತ್ತಿಲ್ಲ. ಈ ವಿಷಯ ನೆನಪಿರಲಿ, ಶೌಚಾಲಯದಲ್ಲಿ ಹೆಚ್ಚು ಸಮಯ ಕಾಲ ಕಳೆಯುವ ಅಭ್ಯಾಸ ಬೆಳೆಸಿಕೊಳ್ಳುವುದರಿಂದ ಬಹಳ ಬೇಗ ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗುತ್ತೇವೆ. ಅಷ್ಟೇ ಅಲ್ಲದೆ ಗಂಭೀರ ಕಾಯಿಲೆಗಳು ಬರುವ ಸಾಧ್ಯತೆಯೂ ಇದೆ. ನಿಮಗೆ ನೆನಪಿರಲಿ, ಮನೆಯ ಟಾಯ್ಲೆಟ್ ಅಥವಾ ಬಾತ್ರೂಮ್ ಅನ್ನು ಎಷ್ಟೇ ಸ್ವಚ್ಛವಾಗಿ ಇಟ್ಟುಕೊಂಡಿದ್ದರೂ ಕೂಡ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಇದ್ದೇ ಇರುತ್ತದೆ. ತಮ್ಮ ವಾಸಸ್ಥಾನವಾದ ನಲ್ಲಿ, ಹ್ಯಾಂಡ್ ಡ್ರೈಯರ್, ಬಾಗಿಲ ಚಿಲಕ ಸೇರಿದಂತೆ ಎಲ್ಲದರ ಮೇಲೂ ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ಸೇರಿಕೊಂಡಿರುತ್ತವೆ. ಈ ಸಂದರ್ಭದಲ್ಲಿ ನೀವು ಟಾಯ್ಲೆಟ್ನಲ್ಲಿ ಫೋನ್ ಬಳಸಿದಾಗ ಆ ಫೋನ್ ಕೂಡ ಮಲ ಬ್ಯಾಕ್ಟೀರಿಯಾದ ಸಂಪರ್ಕಕ್ಕೆ ಬರುತ್ತದೆ. ನೀವು ಅಲ್ಲಿಂದ ಸ್ವಚ್ಛ ಮಾಡಿಕೊಂಡು ಹೊರಬರುವಾಗ ಫ್ಲಶ್ ಹ್ಯಾಂಡಲ್ ಅಥವಾ ಡೋರ್ ಲಾಕ್ ಹೀಗೆ ಎಲ್ಲವನ್ನೂ ಸ್ಪರ್ಶಿಸಿರುತ್ತೀರಿ. ನಂತರ ಫೋನ್ ಅನ್ನು ಸ್ಪರ್ಶಿಸಿದಾಗ ಬ್ಯಾಕ್ಟೀರಿಯಾ ಸುಲಭವಾಗಿ ಫೋನಿನ ಸಂಪರ್ಕಕ್ಕೆ ಬರುತ್ತದೆ. ಟಾಯ್ಲೆಟ್ ಬಳಸಿದ ನಂತರ ನಾವೆಲ್ಲ ಸೋಪ್ ಬಳಸಿ ಕೈಗಳನ್ನು ತೊಳೆಯುತ್ತೇವೆ. ಆದರೆ ನಾವು ಫೋನ್ಗಳನ್ನು ಸ್ವಚ್ಛಗೊಳಿಸುವುದಿಲ್ಲ. ಹಾಗಾಗಿ ಮೊಬೈಲ್ನಲ್ಲಿ ಅಂಟಿಕೊಂಡಿರುವ ಸೂಕ್ಷ್ಮ ಜೀವಿಗಳು ಹಾಗೂ ಕೆಲವೊಂದು ಬ್ಯಾಕ್ಟೀರಿಯಾಗಳು ಅನಾರೋಗ್ಯ ಸಮಸ್ಯೆ ಉಂಟು ಮಾಡಬಹುದು. ನೆನಪಿರಲಿ, ಈ ಸಮಸ್ಯೆಗಳು ಸಾರ್ವಜನಿಕ ಶೌಚಾಲಯ, ಕಚೇರಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಇದರ ಅಪಾಯವು ಹೆಚ್ಚಾಗಿರುತ್ತದೆ. ಯಾಕೆಂದರೆ ಇಂತಹ ಶೌಚಾಲಯವನ್ನು ಹಲವಾರು ಮಂದಿ ಬಳಸಿರುವರು. ಹೀಗಾಗಿ ಕಚೇರಿ, ರೆಸ್ಟೋರೆಂಟ್ ಅಥವಾ ಹೋಟೆಲ್ಗಳ ಶೌಚಾಲಯಕ್ಕೆ ಮೊಬೈಲ್ ತೆಗೆದುಕೊಂಡು ಹೋಗಬೇಡಿ. ಟಾಯ್ಲೆಟ್ನಲ್ಲಿ ಫೋನ್ ಬಳಸುವವರು ಎದುರಿಸುವ ಮತ್ತೊಂದು ಅಪಾಯಕಾರಿ ಕಾಯಿಲೆ ಎಂದರೆ ಮೂಲವ್ಯಾಧಿ ಸಮಸ್ಯೆ. ಮೊಬೈಲ್ ಫೋನ್ನನ್ನು ಟಾಯ್ಲೆಟ್ ರೂಮ್ಗೆ ತೆಗೆದುಕೊಂಡು ಹೋಗುವ ಜನರು ಅಲ್ಲಿ ಸರಾಸರಿ ಸಮಯಕ್ಕಿಂತಲೂ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ. ಶೌಚಾಲಯದ ಮೇಲೆ ದೀರ್ಘಕಾಲ ಕುಳಿತುಕೊಳ್ಳುವುದರಿಂದ ಮೂಲವ್ಯಾಧಿ ಸಮಸ್ಯೆಗಳು ಉಂಟಾಗಬಹುದೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಭಾರತದಲ್ಲಿ ಯಾವ ಹಣ್ಣನ್ನು ಹೆಚ್ಚು ಸೇವಿಸಲಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ಎ. ಮಾವಿನ ಹಣ್ಣು. ಬಿ. ಸೇಬು. ಸಿ. ಬಾಳೆಹಣ್ಣು. ಡಿ. ದಾಳಿಂಬೆ. ಸರಿಯಾದ ಉತ್ತರ ಸಿ. ಬಾಳೆಹಣ್ಣು. ಭಾರತದಾದ್ಯಂತ ಹೆಚ್ಚು ತಿನ್ನುವ ಹಣ್ಣು ಬಾಳೆಹಣ್ಣು, ಏಕೆಂದರೆ ಇದು ಪ್ರತಿ ಋತುವಿನಲ್ಲೂ ಸಿಗುತ್ತದೆ. ಬಾಳೆಹಣ್ಣು ತಿನ್ನುವುದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಪೊಟ್ಯಾಸಿಯಂ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ತೆಳ್ಳಗಿನ ಸ್ನಾಯುಗಳನ್ನು ಹೊಂದಿರುವವರು ಬಾಳೆಹಣ್ಣುಗಳನ್ನು ತಿನ್ನಬಹುದು. ಅಲ್ಲದೆ ಮೂಳೆಗಳು ಬಲಿಷ್ಠವಾಗುತ್ತವೆ. ದಿನಕ್ಕೊಂದು ಸೇಬು ತಿಂದರೆ ವೈದ್ಯರ ಬಳಿ ಹೋಗಬೇಕಿಲ್ಲ ಎಂಬ ಮಾತನ್ನು ನೀವು ಕೇಳಿರಬಹುದು. ಅದೇ ರೀತಿ ಬಾಳೆಹಣ್ಣು ತಿಂದರೂ ಕೂಡ ವೈದ್ಯರ ಬಳಿಗೆ ಹೋಗಬೇಕಾದ ಅಗತ್ಯವಿರುವುದಿಲ್ಲ. ಅಲ್ಲದೆ ಸೇಬಿನ ಬೆಲೆ ಹೆಚ್ಚಾಗಿರುವುದರಿಂದ ಇದನ್ನು ಖರೀದಿಸಲು ಸಾಮಾನ್ಯರಿಗೆ ಕಷ್ಟವಾಗುತ್ತದೆ. ಆದರೆ ಬಾಳೆಹಣ್ಣು ಅಗ್ಗದ ಬೆಲೆಗೆ ಸಿಗುತ್ತದೆ. ಮಾನವನ ಹೃದಯವು 1 ನಿಮಿಷದಲ್ಲಿ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ? ಎ. 75 ಬಾರಿ. ಬಿ. 60 ಬಾರಿ. ಸಿ. 72 ಬಾರಿ. ಡಿ. 65 ಬಾರಿ. ಸರಿಯಾದ ಉತ್ತರ ಸಿ. 72 ಬಾರಿ. ಹಾವುಗಳು 24 ಗಂಟೆಗಳಲ್ಲಿ ಎಷ್ಟು ಹೊತ್ತು ಮಲಗುತ್ತವೆ? ಎ. 16 ಗಂಟೆಗಳು. ಬಿ. 10 ಗಂಟೆಗಳು. ಸಿ. 8 ಗಂಟೆಗಳು. ಡಿ. 12 ಗಂಟೆಗಳು. ಸರಿಯಾದ ಉತ್ತರ ಎ. 16 ಗಂಟೆಗಳು. ಹಾವುಗಳು ದಿನವಿಡೀ ಸುಮಾರು 16 ಗಂಟೆಗಳ ಕಾಲ ನಿದ್ರಿಸುತ್ತವೆ.
ಮಾನವ ಮಾಂಸವನ್ನು ತಿನ್ನುವ ವಿಶ್ವದ ಏಕೈಕ ಹಣ್ಣು. ಎ. ಹಲಸಿನ ಹಣ್ಣು, ಬಿ. ಬೆಣ್ಣೆಹಣ್ಣು, ಸಿ. ಅನಾನಸ್, ಡಿ. ಸೀತಾಫಲ. ಸರಿಯಾದ ಉತ್ತರ ಸಿ. ಅನಾನಸ್. ನೀವು ಪ್ರತಿದಿನ 10 ರಿಂದ 20 ಗ್ರಾಂ ಅನಾನಸ್ ಅನ್ನು ಸೇವಿಸಿದರೆ ಅದರಲ್ಲಿರುವ ವಿಶೇಷ ಪ್ರೋಟೀನ್ ದೇಹದೊಳಗಿನ ಕೊಳಕು ಮಾಂಸವನ್ನು ತೆಗೆದುಹಾಕಲು ಪ್ರಾರಂಭಿಸುತ್ತದೆ. ಪ್ರತಿದಿನ ಅನಾನಸ್ ಹಣ್ಣನ್ನು ದೀರ್ಘಕಾಲ ತಿನ್ನುವುದರಿಂದ ನಿಮ್ಮ ದೇಹದಿಂದ ಕೆಟ್ಟ ಮಾಂಸವು ಹೊರಹಾಕಲ್ಪಡುತ್ತದೆ. ಇದು ನಿಮ್ಮ ಕೊಬ್ಬನ್ನು ಕಡಿಮೆ ಮಾಡುವುದಲ್ಲದೆ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡುತ್ತದೆ. ಈ ಕಾರಣದಿಂದಾಗಿ ದೇಹವು ಚೈತನ್ಯವನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ. ಅನಾನಸ್ನಲ್ಲಿ ಔಷಧೀಯ ಗುಣಗಳು ಇವೆ. ಇದು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಅದರಲ್ಲಿ ಕ್ಲೋರಿನ್ ಕೂಡ ಸಾಕಷ್ಟು ಕಂಡುಬರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನಾನಸ್ ಅನ್ನು ತಿನ್ನುವಾಗ ಅದು ನಿಮ್ಮ ಸ್ವಲ್ಪ ಭಾಗವನ್ನು ತಿನ್ನುತ್ತದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.